ಗಾನಕೋಗಿಲೆ ಎಸ್ ಜಾನಕಿ ಅವರು ತಮ್ಮ ಸುಮಧುರ ಧ್ವನಿಯ ಮೂಲಕ ಕೋಟ್ಯಾಂತರ ಭಾರತೀಯರ ಹೃದಯ ಗೆದ್ದವರು. ಆದರೆ ಕಳೆದ ಕೆಲವು ಸಮಯದಿಂದ ಅವರು ಹೈದರಾಬಾದ್ನ ತಮ್ಮ ಭವ್ಯ ಬಂಗಲೆಯನ್ನು ಬಿಟ್ಟು ಮೈಸೂರಿನ ಬಾಡಿಗೆ ಮನೆಯೊಂದರಲ್ಲಿ ನೆಲೆಸಿದ್ರು ಎಂಬ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ದೊಡ್ಡ ಬಂಗಲೆ, ಹಣದ ಸೌಲಭ್ಯವಿದ್ರೂ ಜಾನಕಿ ಅವರು ಬಾಡಿಗೆ ಮನೆಯಲ್ಲಿ ಯಾಕಿದ್ರು ಅನ್ನೋ ಪ್ರಶ್ನೆಗೆ ಇದೀಗ ಅವರ ಕೇರ್ ಟೇಕರ್ಗಳಾದ ಪವನ್ ಮತ್ತು ನವೀನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಕುರಿತು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಕೇರ್ ಟೇಕರ್ ಪವನ್, ಅವರ ಮೊಮ್ಮಗಳಿಗೂ ಜಾನಕಿ ಅಮ್ಮ ಮೈಸೂರಿನಲ್ಲಿರೋದೇ ಸೇಫ್ ಅಂತ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಸತತವಾಗಿ ಅವರ ಮೊಮ್ಮಗಳು ಅಪ್ಸರಾ 7-8 ತಿಂಗಳಿನಿಂದಲೂ ಮೈಸೂರಿಗೆ ಬಂದು ಹೋಗೋದೆಲ್ಲವನ್ನ ಮಾಡ್ತಾ ಇದ್ರು. ನಾವೆಲ್ಲ ಇಲ್ಲಿ ಅಮ್ಮನನ್ನ ಹೇಗೆ ನೋಡಿಕೊಳ್ತಿದ್ದೇವೆ, ಎಷ್ಟು ಸೇಫ್ ಆಗಿ ಅವರನ್ನ ಹ್ಯಾಂಡಲ್ ಮಾಡ್ತಿದ್ದೇವೆ, ಡಾಕ್ಟರ್ ಸಪೋರ್ಟ್ ಎಲ್ಲ ಹೇಗಿದೆ ಅನ್ನೋದು ಅಪ್ಸರಾಗೆ ಒಂದು ಐಡಿಯಾ ಇತ್ತು ಅಂತ ಹೇಳಿದ್ದಾರೆ. ಈಗ ಬಾಡಿಗೆ ಮನೆ ವಿಷಯ ಏನೂ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಹೇಳೋದು ತುಂಬಾ ಮೂರ್ಖತನ. ಆ ರೀತಿ ಯಾರು ಮಾಡ್ತಿದ್ದಾರೋ ಅವರು ಮೂರ್ಖರು, ದಡ್ಡರು. ಜಾನಕಿ ಅಮ್ಮ ಅವರದ್ದು ಹೈದರಾಬಾದ್ನಲ್ಲೂ ಸೂಪರ್ ಆಗಿರುವ ಬಂಗಲೆ ಇದೆ. ಅಲ್ಲಿ ಎಲ್ಲ ತರಹದ ಫೆಸಿಲಿಟಿ ಇದೆ. ಅವರ ಮನೆ ಸುತ್ತ, ವಿಲ್ಲಾ ಸುತ್ತ 5 ಸೆಕ್ಯೂರಿಟಿಗಳಿರ್ತಾರೆ. ಮಧ್ಯರಾತ್ರಿಯಲ್ಲಿ ಕೂಗಿದ್ರು ಓಡಿ ಬರ್ತಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅವರ ಹೈದರಾಬಾದ್ ಬಂಗಲೆಗೆ. ಅಮ್ಮನ ಬಳಿ ಸಾಕಷ್ಟು ಹಣ ಇತ್ತು. ಮಗ ಮುರಳೀಕೃಷ್ಣ ಅಂದರೆ ಎಸ್ ಜಾನಕಿ ಅವರ ಮಗ 3 ಕಾರು ಇಟ್ಟುಕೊಂಡಿದ್ರು. ಅಮ್ಮನಿಗೆ ಏನೂ ಕುಂದುಕೊರತೆ ಬಾರದೇ ಇರುವ ರೀತಿ ಅಣ್ಣ ಅಮ್ಮನನ್ನ ನೋಡಿಕೊಂಡಿದ್ರು. ಎಲ್ಲದರಲ್ಲೂ ಸಮೃದ್ಧವಾಗಿದ್ರು ಅಂತ ಕೇರ್ ಟೇಕರ್ ಪವನ್ ಹೇಳಿದ್ದಾರೆ. ಹಾಗಾದ್ರೆ ಭವ್ಯ ಬಂಗಲೆಯನ್ನು ಬಿಟ್ಟು ಜಾನಕಿ ಅಮ್ಮ ಮೈಸೂರಿನಲ್ಲಿ ಕಾಲ ಕಳೆಯೋಕೆ ಮುಖ್ಯ ಕಾರಣವೇನು ಅನ್ನೋ ರಹಸ್ಯವನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಅಮ್ಮ ಮೈಸೂರನ್ನ ಯಾಕೆ ಇಷ್ಟಪಡ್ತಿದ್ರು ಅಂದ್ರೆ ಮುರಳಿ ಅಣ್ಣನಿಗೆ ಈ ಕ್ರೆಡಿಟ್ ಹೋಗಬೇಕು. ಮುರಳಿ ಅಣ್ಣ ತುಂಬಾ ಸ್ಪಿರಿಚುವಲ್ ಆಗಿದ್ರು. ಅವರಿಗೆ ದೇವಸ್ಥಾನಗಳಿಗೆ ಹೆಚ್ಚು ಹೋಗುವ ಹಾಬಿ ಇತ್ತು. ಮೈಸೂರು ಅಂದ್ರೆ ಅದೇನೋ ಪ್ರಶಾಂತತೆ, ಅವರಿಗೆ ಏನೋ ಒಂಥರ ಖುಷಿ ಮತ್ತು ಆನಂದ ಅಂತ ಹೇಳ್ತಿದ್ದಾರು ಅಂತ ಕೇರ್ ಟೇಕರ್ ಪವನ್ ಮತ್ತು ನವೀನ್ ಹೇಳಿದ್ದಾರೆ. ಇನ್ನು ಗಾನಕೋಗಿಲೆ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ರು. ಮೂಲತಃ ಆಂಧ್ರ ಪ್ರದೇಶದವರಾದ ಇವರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ 200 ವರ್ಷಗಳಿಂದ ನೆಲೆಸಿದ್ದರು. ತಮ್ಮ ಕೊನೆಯ ದಿನಗಳನ್ನು ಮೈಸೂರಿನಲ್ಲೇ ಕಳೆದರು. ಜಾನಕಿ ಅಮ್ಮನ ನಿಧನದ ನಂತರ ಆಸ್ತಿ, ವಿಲ್ ವಿಷಯವು ಬಹಳ ಸುದ್ದಿಯಾಗಿತ್ತು. ಆದರೆ ಇದೆಲ್ಲದಕ್ಕೂ ಕೇರ್ ಟೇಕರ್ಗಳಾದ ಪವನ್ ಮತ್ತು ನವೀನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವುದೇ ಆಸ್ತಿ ವಿಲ್ಲನ್ನ ತಮ್ಮ ಹೆಸರಿಗೆ ಬರೆದಿಲ್ಲ ಅನ್ನುವ ಬಗ್ಗೆ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಊಹಾಪೋಹಗಳಿಗೂ ತೆರೆ ಎಳೆದಿದ್ದಾರೆ.